ಹೃದಯಪೂರ್ವಕ ನಮಸ್ಕಾರಗಳು. ಅವಕಾಶ ಕೊಟ್ಟಿದ್ದಕ್ಕೆ. ಆ ನನಗೆ ಇದೊಂದು ತುಂಬಾ ದಿವಸದ ಒಂದು ಹರಕೆ ತರ ಇತ್ತು. ನಾನು ಇದೊಂದು ವಿಷ್ಣು ಸಹಸ್ರನಾಮದ ಉಗಮ ಹೇಗಾಯ್ತು, ಅದರ ಹಿನ್ನೆಲೆ ಏನು, ಇದರ ಮಹತ್ವ ಏನು, ಎಲ್ರಿಗೂ ಒಂದು ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಂಗೆ ತುಂಬಾ ದಿವಸದ ಆಸೆ ಇತ್ತು. ಅದು ಇವತ್ತು ಪೂರ್ತಿ ಆಗೋ ಸಮಯ ಬಂದಿದೆ. ಎಲ್ಲ ಧ್ಯಾನ ಬಂಧುಗಳಿಗೂ ಇನ್ನೊಂದು ನಮಸ್ಕಾರ. ಜೈ ಮೇಡಮ್ ಶ್ರೀ ಸ್ವಲ್ಪ ಕೃಷ್ಣ. ಮೇಲೆ ಸ್ವಲ್ಪ ಮೇಲೆ ಮಾಡಿ. ನಾನ್ ಮೇಲೆ ಕೂತ್ಕೋ ಈಗ. ಓಕೆ, ಥ್ಯಾಂಕ್ ಯು. ಜೈ ಶ್ರೀ ಕೃಷ್ಣ. ವಿಷ್ಣು ಸಹಸ್ರನಾಮದ ಪ್ರಾರ್ಥನೆಯೊಂದಿಗೆ ನಾನು ಶುರು ಮಾಡ್ತೇನೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವಿರ್ಧಾನ ಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಜೈ ಶ್ರೀ. ಮಹಾಭಾರತವು ವಿಶ್ವದ ಅತಿ ದೊಡ್ಡ ಮಹಾಕಾವ್ಯಗಳಲ್ಲಿ ಒಂದಾಗಿದ್ದು, ಹಿಂದೂ ಧರ್ಮದ ಅತ್ಯಂತ ಪ್ರಮುಖ ಧಾರ್ಮಿಕ, ತಾತ್ವಿಕ ಮತ್ತು ಪೌರಾಣಿಕ ಗ್ರಂಥವಾಗಿದೆ. ಇದು ನಿಮ್ಮೆಲ್ಲರಿಗೂ ತಿಳಿದ ವಿಷಯ. ವಿಷ್ಣು ಸಹಸ್ರನಾಮವು ಇದರ ಒಂದು ತುಣುಕು ಮಾತ್ರ. ವಿಷ್ಣು ಸಹಸ್ರನಾಮವು ಸನಾತನ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ, ಶಕ್ತಿಶಾಲಿ ಮತ್ತು ಜನಪ್ರಿಯ ಸ್ತೋತ್ರವಾಗಿದೆ. ಇದು ಭಗವಾನ್ ವಿಷ್ಣುವಿನ 1000 ದಿವ್ಯ ನಾಮಗಳನ್ನು ಒಳಗೊಂಡಿದ್ದು, ಪ್ರತಿಯೊಂದು ನಾಮವು ಆತನ ಅಸಂಖ್ಯಾತ ಗುಣಗಳನ್ನು, ರೂಪಗಳನ್ನು ಮತ್ತು ಕಲ್ಯಾಣ ಗುಣಗಳನ್ನು ಬಣ್ಣಿಸುತ್ತದೆ. ಸಹಸ್ರ ಎಂದರೆ 1000, ನಾಮ ಎಂದರೆ ಹೆಸರು. ಈ ಸ್ತೋತ್ರದ ಬಗ್ಗೆ, ಅದರ ಮೂಲ, ಚರಿತ್ರೆ ಮತ್ತು ಪ್ರಯೋಜನಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ಇದು ಮಹಾಭಾರತದ ಅನುಶಾಸನ ಪರ್ವದ 135ನೇ ಅಧ್ಯಾಯದಲ್ಲಿ ಕಂಡುಬರುತ್ತದೆ. ನೋಡಿ, ಕುರುಕ್ಷೇತ್ರ ಯುದ್ಧ ಎಲ್ಲ ಮುಗಿದ ನಂತರ ಪಾಂಡವರು ಜಯಶಾಲಿ ಆಗ್ತಾರೆ. ಧರ್ಮರಾಜನ ಮನಸ್ಸಿನಲ್ಲಿ ಅಪಾರವಾದ ವಿಷಾದ ಮತ್ತು ಗೊಂದಲಗಳಿರ್ತದೆ. ತನ್ನ ಸ್ವಂತ ಬಂಧು ಬಾಂಧವರ ರಕ್ತಪಾತದಿಂದ ಬಂದ ಈ ರಾಜ್ಯವು ಧರ್ಮವೇ? ಜೀವನದ ಪ್ರಥಮ ಗುರಿ ಯಾವುದು ಎಂಬ ಆಳವಾದ ಪ್ರಶ್ನೆಗಳು ಅವರನ್ನು ಕಾಡುತ್ತಿರುತ್ತೆ. ಈ ಸಮಯದಲ್ಲಿ ಕೃಷ್ಣ ಯುಧಿಷ್ಠಿರನನ್ನು ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಭೀಷ್ಮ ಪಿತಾಮಹರು ಬಾಣಗಳ ಹಾಸಿಗೆ ಮೇಲೆ, ಅಂದ್ರೆ ಶರಶಯ್ಯ ಮೇಲೆ ಮಲಗಿರುವ ಕಡೆ ಕರೆದೊಯ್ತಾನೆ. ಅವರು ಭೀಷ್ಮ ಪಿತಾಮಹರು ಏನ್ ಮಾಡ್ತಾರೆ, ಅವರು ಸೂರ್ಯನು ಉತ್ತರಾಯಣಕ್ಕೆ ಬರುವ ಸಮಯಕ್ಕಾಗಿ ಕಾಯ್ತಿರ್ತಾರೆ. ಅವರು ಉತ್ತರಾಯಣದಲ್ಲಿಯೇ ಪ್ರಾಣ ಬಿಡಲು ಯಾಕೆ ಕಾಯ್ತಿರ್ತಾರೆ ಅಂದ್ರೆ, ಅವರು ಯಾಕೆ ಬಯಸಿದ್ದಾರೆ ಅಂತ ಹೇಳೋದಕ್ಕೆ ಮುಖ್ಯ ಕಾರಣ ಏನಂದ್ರೆ, ನೋಡಿ ಮಾಸ್ಟರ್, ಮೋಕ್ಷ ಮತ್ತು ಜನ್ಮ ಮರಣದ ಚಕ್ರದಿಂದ ಮುಕ್ತಿ. ಹಿಂದೂ ಧರ್ಮದ ಪ್ರಕಾರ ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಚಲಿಸುವಾಗ ಮರಣ ಹೊಂದಿದರೆ ಆತ್ಮಕ್ಕೆ ಮೋಕ್ಷ ಸಿಗುತ್ತದೆ. ಈ ಸಮಯದಲ್ಲಿ ಮರಣ ಹೊಂದಿದವರು ಮತ್ತೆ ಜನ್ಮ ಪಡೆಯುವುದಿಲ್ಲ ಎಂದು ನಂಬಲಾಗಿದೆ. ಭೀಷ್ಮರಿಗೆ ತನ್ನ ತಂದೆ ಶಂತನು ಮಹಾರಾಜನಿಂದ ತಮಗೆ ಬೇಕಾದಾಗ ಪ್ರಾಣ ಬಿಡುವ, ಅಂದ್ರೆ ಇಚ್ಛಾ ಮರಣದ ವರ ಇರುತ್ತೆ. ಆದ್ದರಿಂದ ಅವರು ಅರ್ಜುನನ ಬಾಣದಿಂದ ಜರ್ಜರಿತವಾಗಿ ಶರಶಯ್ಯ ಮೇಲೆ ಮಲಗಿದ್ರು ಉತ್ತರಾಯಣ ಪುಣ್ಯಕಾಲದವರೆಗೆ ಕಾಯ್ತಿರ್ತಾರೆ. ಆಯ್ತು, ಕೃಷ್ಣ ಹೇಳ್ತಾರೆ,
ಯುಧಿಷ್ಠಿರಿಗೆ ಹೋಗಿ ಅವರ ಜ್ಞಾನ ಪಡ್ಕೊ. ಈಗ ಉತ್ತರಾಯಣದಲ್ಲಿ ಅವರು ಪ್ರಾಣ ತ್ಯಾಗ ಮಾಡಿಬಿಟ್ರೆ ಅವರ ಜ್ಞಾನ ಎಲ್ಲ ಅವರೊಂದಿಗೆ ಹೊರಟೋಗುತ್ತೆ. ಹಾಗಾಗಿ ನೀನು ಯಾರಾದ್ರೂ ಒಬ್ರು ಅದನ್ನ ತಿಳ್ಕೊಬೇಕು ಅಂತ ಹೇಳಿದಾಗ, ಸರಿ ಧರ್ಮರಾಯನು ಹೋಗಿ ಕೇಳ್ತಾರೆ. ಯಾಕಂದ್ರೆ ಭೀಷ್ಮರು ಧರ್ಮ, ನೀತಿ ಮತ್ತು ಜ್ಞಾನದ ಸಾಕಾರ ಮೂರ್ತಿಯಾಗಿರ್ತಾರೆ. ಶ್ರೀ ಕೃಷ್ಣನ ಸೂಚನೆಯಂತೆ ಯುಧಿಷ್ಠಿರನು ಭೀಷ್ಮರನ್ನು 6 ಪ್ರಮುಖ ಪ್ರಶ್ನೆ ಕೇಳ್ತಾರೆ. ಒಂದು, ಈ ಲೋಕದಲ್ಲಿ ಒಬ್ಬನೇ ಆದ ದೇವರು ಯಾರು? ಎರಡನೇದು, ಯಾರನ್ನು ಸ್ತುತಿಸುವುದರಿಂದ ಮನುಷ್ಯನಿಗೆ ಮಂಗಳ ಆಗುತ್ತದೆ? ಮೂರನೇದು, ಮನುಷ್ಯನಿಗೆ ಪರಮ ಆಶ್ರಯ ಯಾವುದು? ನಾಲ್ಕನೇದು, ಯಾರನ್ನು ಪೂಜಿಸುವುದರಿಂದ ಮನುಷ್ಯನು ಶುಭವನ್ನು ಪಡೆಯುತ್ತಾನೆ? 5, ಎಲ್ಲಾ ಧರ್ಮಗಳಿಗಿಂತ ಶ್ರೇಷ್ಠವಾದ ಧರ್ಮ ಯಾವುದು? 6, ಯಾವುದನ್ನು ಜಪಿಸುವುದರಿಂದ ಮನುಷ್ಯನ ಜನ್ಮ ಮರಣಗಳ ಸಂಸಾರ ಬಂಧನದಿಂದ ಮುಕ್ತಿ ಪಡೆಯುತ್ತಾನೆ ಅಂತ ಕೇಳ್ತಾರೆ. ಅದಕ್ಕೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರವಾಗಿ ಭೀಷ್ಮ ಏನ್ ಹೇಳ್ತಾರೆ, ಭೀಷ್ಮ ಪಿತಾಮಹರು ಏನ್ ಹೇಳ್ತಾರೆ, ಭಗವಾನ್ ವಿಷ್ಣುವಿನ ಸಹಸ್ರನಾಮಗಳನ್ನು ಉಪದೇಶಿಸುತ್ತಾರೆ. ಈ ದಿವ್ಯ ಸಂವಾದದ ಸಮಯದಲ್ಲಿ ಶ್ರೀಕೃಷ್ಣನು ಸ್ವತಃ ಅಲ್ಲಿ ಉಪಸ್ಥಿತರಿರ್ತಾರೆ. ಭೀಷ್ಮರು ಕೃಷ್ಣನನ್ನೇ, ಅಂದ್ರೆ ವಿಷ್ಣುವಿನ ಅವತಾರ ಆದ ಪರಮ ದೈವವೆಂದು ತೋರಿಸುತ್ತಾ ಆತನ ನಾಮಗಳನ್ನು ಪಠಿಸುವುದೇ ಸರ್ವಶ್ರೇಷ್ಠ ಧರ್ಮ ಮತ್ತು ಮುಕ್ತಿಗೆ ದಾರಿ ಎಂದು ಸಾರುತ್ತಾರೆ. ಇದನ್ನು ವೇದವ್ಯಾಸ ಮಹರ್ಷಿಗಳು ಲಿಪಿಬದ್ಧಗೊಳಿಸಿದ್ದಾರೆ. ಒಂದು ನಂಬಿಕೆ ಪ್ರಕಾರ ಸಹದೇವನು ತನ್ನ ದಿವ್ಯ ದೃಷ್ಟಿಯಿಂದ ಈ ನಾಮಗಳನ್ನು ಆಲಿಸಿ ಸ್ಫಟಿಕದಲ್ಲಿ ದಾಖಲಿಸಿಕೊಳ್ತಾರೆ. ಅದನ್ನು ನಂತರ ವ್ಯಾಸರು ಗ್ರಂಥಸ್ಥಗೊಳಿಸುತ್ತಾರೆ. ವಿಷ್ಣು ಸಹಸ್ರನಾಮದ ಮಹತ್ವ ಮತ್ತು ಫಲಶ್ರುತಿ ಹೀಗಿದೆ, ಅಂದ್ರೆ ಸಿಗ್ನಿಫಿಕೆನ್ಸ್ ಅಂಡ್ ಬೆನಿಫಿಟ್ಸ್. ವಿಷ್ಣು ಸಹಸ್ರನಾಮವು ಕೇವಲ ಹೆಸರುಗಳ ಪಟ್ಟಿ ಅಲ್ಲ, ಇದು ವಿಷ್ಣುವಿನ ಗುಣಗಳು, ಶಕ್ತಿಗಳು ಮತ್ತು ವಿಶ್ವವ್ಯಾಪಿ ಸ್ವರೂಪದ ವರ್ತನೆಯಾಗಿದೆ. ವಿಶ್ವವ್ಯಾಪಿ ಸ್ವರೂಪದ ವರ್ಣನೆಯಾಗಿದೆ. ಇದರ ಪಠಣದಿಂದ ಸಿಗುವ ಲಾಭಗಳು ಹೀಗಿವೆ. 1, ಇದು ಪಾಪಗಳನ್ನು ದೂರ ಮಾಡಿ ಮೋಕ್ಷ ಪ್ರಾಪ್ತಿಗೆ ಸಹಕಾರಿಯಾಗುತ್ತೆ. 2, ಭಯ, ಚಿಂತೆ ಮತ್ತು ಒತ್ತಡವನ್ನು ನಿವಾರಿಸಿ ಆಂತರಿಕ ಶಾಂತಿಯನ್ನು ನೀಡುತ್ತದೆ. ಧಾರ್ಮಿಕ ನಂಬಿಕೆಯಂತೆ ಇದು ದೇಹದ ನಾಡಿಗಳ ಮೇಲೆ, ಅಂದರೆ ಇದರಲ್ಲಿ 72,000 ಅಕ್ಷರಗಳಿವೆ. ಇದರಿಂದ ನಮ್ಮ ದೇಹದಲ್ಲಿರುವ 72 ನಾಡಿಗಳು ಶುದ್ಧಿಯಾಗುತ್ತವೆ ಮತ್ತು ನಾಡಿಗಳ ಮೇಲೆ ಧನಾತ್ಮಕ ಪರಿಣಾಮ ಬೀರಿ ಆರೋಗ್ಯ ಸುಧಾರಿಸುತ್ತದೆ. 4ನೇದು, ಭಕ್ತಿಯಿಂದ ಪಠಿಸುವವರಿಗೆ ಧನ, ಧಾನ್ಯ, ಸೌಭಾಗ್ಯ ಮತ್ತು ರಕ್ಷಣೆ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಇದು 108 ಶ್ಲೋಕಗಳನ್ನು ಹೊಂದಿದ್ದು ಪೂರ್ವ ಭಾಗ ಸಹಸ್ರನಾಮ ಮತ್ತು ಫಲಶ್ರುತಿಯನ್ನು ಒಳಗೊಂಡಿದೆ. ಸಹಸ್ರನಾಮದ ಪ್ರತಿಯೊಂದು ಹೆಸರು ವಿಷ್ಣುವಿನ ಗುಣವನ್ನು ಎತ್ತಿ ಹಿಡಿಯುತ್ತದೆ. ವಿಷ್ಣು ಸಹಸ್ರನಾಮದ ಕೆಲವು ಪ್ರಮುಖ ಹೆಸರುಗಳು ಮತ್ತು ಅವುಗಳ ಅರ್ಥಗಳು ಹೀಗಿವೆ. ವಿಷ್ಣು ಅಂದರೆ ಬ್ರಹ್ಮಾಂಡ, ನಾರಾಯಣ ಅಂದರೆ ಜೀವಿಗಳ ರಕ್ಷಕ, ಲಕ್ಷ್ಮೀ ದೇವಿಯ ಪತಿಯಾಗಿ ಮಾಧವ, ಗೋವಿಂದ ಗೋರಕ್ಷಕ, ಮಧುಸೂದನ ರಾಕ್ಷಸರ ವಿನಾಶಕ, ತ್ರಿವಿಕ್ರಮ ಇಡೀ ಬ್ರಹ್ಮಾಂಡವನ್ನು 3 ಹಂತಗಳಲ್ಲಿ ಅಳೆಯುವವನು, ವಾಮನ ಬಾತು ರೂಪದಲ್ಲಿ ಅವತರಿಸಿದ ಅವತಾರ, ಕೃಷ್ಣ ಅಂದರೆ ಸರ್ವಜ್ಞ ಮತ್ತು ಸರ್ವಶಕ್ತಿ,
ರಾಮ ರಘುಕುಲದ ರಾಜ. ಈ ಹೆಸರುಗಳನ್ನು ಪಠಿಸುವುದರಿಂದ ಭಕ್ತರಿಗೆ ಮನಸ್ಸಿನ ಶಾಂತಿ, ಸಮೃದ್ಧಿ ಮತ್ತು ಮೋಕ್ಷ ಸಿಗುತ್ತದೆ. ಪಾರಾಯಣ ವಿಧಾನ. ಈ ಪಾರಾಯಣವನ್ನು ಸೂರ್ಯೋದಯದ ಸಮಯದಲ್ಲಿ ಮಾಡುವುದು ಉತ್ತಮ. ಆದರೂ ಇದನ್ನು ಯಾವುದೇ ಸಮಯದಲ್ಲಿ ಮಾಡಬಹುದು. ಇದರಲ್ಲಿ ದೇಹ ಮತ್ತು ಮನಸ್ಸಿನ ಶುದ್ಧತೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಈ ಪಾರಾಯಣವನ್ನು ಬುಧವಾರ ಅಥವಾ ಗುರುವಾರ ಸ್ನಾನದ ನಂತರ ಗಣೇಶ, ವಿಷ್ಣು ಮತ್ತು ಮಾತೆ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ನಂತರ ಪಾರಾಯಣವನ್ನು ಆರಂಭಿಸಬಹುದು. ದ್ವೈತ ವೇದಾಂತದ ಪ್ರಕಾರ ಪ್ರತಿ ನಾಮಕ್ಕೂ ಕನಿಷ್ಠ 100 ಅರ್ಥಗಳಿವೆ ಎಂದು ಮಧ್ವಾಚಾರ್ಯರು ಪ್ರತಿಪಾದಿಸಿದ್ದಾರೆ. 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ವಿಷ್ಣು ಸಹಸ್ರನಾಮಕ್ಕೆ ಅತ್ಯಂತ ಅಧಿಕೃತವಾದ ಭಾಷ್ಯ ಅಂದರೆ ವ್ಯಾಖ್ಯಾನ ಬರೆದಿದ್ದಾರೆ. 12ನೇ ಶತಮಾನದಲ್ಲಿ ರಾಮಾನುಜರ ಅನುಯಾಯಿಯಾಗಿದ್ದ ಪರಾಶರ ಭಟ್ಟರು ಭಗ ಮದ್ಗುಣ ದರ್ಪಣ ಎಂದು ವ್ಯಾಖ್ಯಾನ ಬರೆದಿದ್ದಾರೆ. ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನ ಪಠಿಸುವುದರಿಂದ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತೆ, ಭಯ ಭೀತಿ ದೂರ ಆಗುತ್ತೆ, ಮೋಕ್ಷ ಅಥವಾ ಮುಕ್ತಿ ಪಡೆಯಲು ಇದು ಸಹಕಾರಿ. ಕಲಿಯುಗದಲ್ಲಿ ವಿಷ್ಣುವಿನ ನಾಮಸ್ಮರಣೆಯೇ ಅತ್ಯಂತ ಸುಲಭ ಮತ್ತು ಪರಿಣಾಮಕಾರಿ ಸಾಧನೆ. ಯಾರು ಇದನ್ನು ಆಲಿಸುತ್ತಾರೋ ಮತ್ತು ಯಾರು ಇದನ್ನು ಪಠಿಸುತ್ತಾರೋ ಆ ಮಾನವರು ಇಹಪರರಲ್ಲಿ ಕೆಡುಕನ್ನು ಹೊಂದಲಾರ. ಮತ್ತೆ ಈ ಸಾರಾಂಶ, ವಿಷ್ಣು ಸಹಸ್ರನಾಮ ಪಠಣವು ಕೇವಲ ಸ್ತೋತ್ರ ಅಲ್ಲ, ಅದು ಜೀವನದ ಸಕಲ ಸಂಕಷ್ಟಗಳನ್ನು ಕಳೆದು ಇಹ ಮತ್ತು ಪರಲೋಕಗಳಲ್ಲಿ ಸುಖವನ್ನು ನೀಡುವ ಅದ್ಭುತ ಮಂತ್ರವಾಗಿದೆ. ಶಿವನು ತನ್ನ ಪತ್ನಿ ಪಾರ್ವತಿಯನ್ನು ಉದ್ದೇಶಿಸಿ ಹೇಳ್ತಾರೆ, ನಾನು ರಾಮ 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 ಎಂಬ ಪವಿತ್ರ ನಾಮನೇ ನಿರಂತರವಾಗಿ ಜಪಿಸ್ತೇನೆ ಮತ್ತು ಆನಂದಿಸ್ತೇನೆ. ಶ್ರೀರಾಮ ರಾಮ ರಾಮೇತಿ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಇದನ್ನು 3 ಬಾರಿ ಪಠಿಸುವುದರಿಂದ ವಿಷ್ಣು ಸಹಸ್ರನಾಮ ಪಠಿಸಿದಂತೆ ಆಗುತ್ತದೆ. ಮತ್ತೆ ವಿಷ್ಣು ಸಹಸ್ರನಾಮದಲ್ಲಿ 108 ಶ್ಲೋಕಗಳಿವೆ, ಅಂದ್ರೆ 1000 ನಾಮಗಳು. ಮತ್ತು ಪ್ರತಿ ನಕ್ಷತ್ರಕ್ಕೂ 4 ಪಾದಗಳಿವೆ. ನಿರ್ದಿಷ್ಟ ಶ್ಲೋಕಗಳನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಯೋಜಿಸಲಾಗಿದೆ. ನಮ್ಮ ಜನ್ಮ ನಕ್ಷತ್ರದ ಪ್ರಕಾರ ನಾವು ಪ್ರತಿದಿನ ಪಠಿಸಬೇಕಾದ ಶ್ಲೋಕಗಳ ವಿವರ ಹೀಗಿದೆ. ನಕ್ಷತ್ರದ ಆಧಾರದ ಮೇಲೆ ವಿಷ್ಣು ಸಹಸ್ರನಾಮ ಶ್ಲೋಕಗಳು ಅಂದ್ರೆ 27 ನಕ್ಷತ್ರ ಇಂಟು 4 ಪಾದ, ಒಟ್ಟು 108 ಶ್ಲೋಕಗಳು. ಈಗ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಅಶ್ವಿನಿ ನಕ್ಷತ್ರದಲ್ಲಿ 4 ಪಾದಗಳಿವೆ. 1ರಿಂದ 4 ಶ್ಲೋಕಗಳು ಪಠಿಸಬೇಕು. ಅವರಿಗೆ ಏನೇ ಸಂಕಷ್ಟ, ಏನೇ ತೊಂದರೆ ಇದ್ರು ಅದರಿಂದ ನಿವಾರಣೆ ಆಗುತ್ತೆ. ಮತ್ತೆ ಭರಣಿ ನಕ್ಷತ್ರದವರು 5ರಿಂದ 8 ಶ್ಲೋಕಗಳು. ಕೃತಿಕಾ ನಕ್ಷತ್ರದವರು 9ರಿಂದ 12. ಮತ್ತೆ ರೋಹಿಣಿ ನಕ್ಷತ್ರದವರು 13ರಿಂದ 16 ಶ್ಲೋಕಗಳು. ಮೃಗಶಿರ ನಕ್ಷತ್ರದವರು 17ರಿಂದ 20 ಶ್ಲೋಕಗಳು. ಆರುದ್ರ ನಕ್ಷತ್ರದವರು 21ರಿಂದ 24 ಶ್ಲೋಕಗಳು. ಪುನರ್ವಸು ನಕ್ಷತ್ರದವರು 25ರಿಂದ 28.
ಪುಷ್ಯ ನಕ್ಷತ್ರದವರು 29ರಿಂದ 32, ಆಶ್ಲೇಷ ನಕ್ಷತ್ರದವರು 33ರಿಂದ 36, ಮಖ ನಕ್ಷತ್ರ 37ರಿಂದ 40, ಪೂರ್ವ ಫಾಲ್ಗುಣಿ 41ರಿಂದ 44, ಉತ್ತರ ಫಾಲ್ಗುಣಿ 45ರಿಂದ 48, ಹಸ್ತ ನಕ್ಷತ್ರದವರು 49ರಿಂದ 52, ಚಿತ್ತ ನಕ್ಷತ್ರದವರು 53ರಿಂದ 56, ಸ್ವಾತಿ ನಕ್ಷತ್ರ 57ರಿಂದ 60, ವಿಶಾಖ 61ರಿಂದ 64, ಅನುರಾಧ 65ರಿಂದ 68, ಜ್ಯೇಷ್ಠ 69ರಿಂದ 72, ಮೂಲ ನಕ್ಷತ್ರದವರು 73ರಿಂದ 76, ಪೂರ್ವಾಷಾಢ ನಕ್ಷತ್ರದವರು 77ರಿಂದ 80, ಉತ್ತರಾಷಾಢ ನಕ್ಷತ್ರದವರು 81ರಿಂದ 84, ಶ್ರವಣ ನಕ್ಷತ್ರದವರು 85ರಿಂದ 88, ಧನಿಷ್ಠ 89ರಿಂದ 92, ಶತಭಿಷ 93ರಿಂದ 96, ಪೂರ್ವಭಾದ್ರ 97ರಿಂದ 100, ಉತ್ತರ ಭಾದ್ರ 100ರಿಂದ 104, ರೇವತಿ ನಕ್ಷತ್ರದವರು 104ರಿಂದ 108. ಸಾರಿ, ನೀರು. ಹೀಗೆ ಪ್ರತಿ ನಕ್ಷತ್ರವು 4 ಪಾದಗಳನ್ನು ಹೊಂದಿರುತ್ತವೆ. ಅಶ್ವಿನಿ 1ನೇ ಪಾದದಲ್ಲಿ ಜನಿಸಿದ್ರೆ 1ನೇ ಶ್ಲೋಕ, 2ನೇ ಪಾದದಲ್ಲಿ ಜನಿಸಿದ್ರೆ 2ನೇ ಶ್ಲೋಕ, ಹೀಗೆ 4 ಶ್ಲೋಕ ಒಂದೊಂದು ನಕ್ಷತ್ರಗಳಿಗೆ ಪಠಿಸ್ತಾ ಹೋದ್ರೆ ಅವರ ಸಂಕಷ್ಟಗಳು ಪಾರಾಗುತ್ತವೆ. ಇನ್ನು ನಮ್ಮ ನಕ್ಷತ್ರ ನಿಖರವಾಗಿ ತಿಳಿದಿದ್ರೆ ಪ್ರತಿದಿನ ಪೂರ್ತಿ ವಿಷ್ಣು ಸಹಸ್ರನಾಮ ಪಠಿಸಬಹುದು. ಅಂದ್ರೆ ಟೈಮ್ ಇದ್ರೆ, ಇಲ್ಲದಿದ್ರೆ ಅದೇ ಶ್ರೀರಾಮ ರಾಮ ರಾಮೇತಿ ರಮೆ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ, ಇಷ್ಟು 3 ಸಾರಿ ಪಠಿಸಿದ್ರೆ ಒಂದು ಫುಲ್ಲು ವಿಷ್ಣು ಸಹಸ್ರನಾಮ ಪಠಿಸಿದಂತೆ ಆಗುತ್ತೆ. ಈ ಶ್ಲೋಕಗಳನ್ನು ನಿಯಮಿತವಾಗಿ ಪಠಿಸುವುದರಿಂದ ಜಾತಕದಲ್ಲಿನ ಗ್ರಹ ದೋಷಗಳು ನಿವಾರಣೆಯಾಗಿ ಸುಖ, ಶಾಂತಿ ಮತ್ತು ಆರ್ಥಿಕ ಅಭಿವೃದ್ಧಿ ಲಭಿಸುತ್ತದೆ ಎಂದು ನಂಬಲಾಗಿದೆ. ಮೇಡಮ್, ನಾನು ತುಂಬಾ ಬೇಗ ಮುಗಿಸಿದ್ದೀನಿ ಅಂತ. ಮುಗೀತಾ? ಹಾ ಮುಗೀತಾ? ಹಾ ಮೇಡಮ್, ಮುಗೀತು. ನೀವು 40 ಮಿನಿಟ್ಸ್ ಮಾತಾಡ್ಬೇಕಿತ್ತು, ಪರವಾಗಿಲ್ಲ. ಇತ್ತು. ನಾನು ಬೇಕು ಅಂದ್ರೆ ಬೇರೆ ಒಂದು ಸಬ್ಜೆಕ್ಟ್ ಬೇಕಾದ್ರು ಹೇಳ್ಬೋದಾ? 15 ಮಿನಿಟ್ಸ್ ಕವರ್ ಮಾಡಿ, ಇನ್ನೊಂದು 15 ಮಿನಿಟ್ಸ್. ಓಕೆ. ನೋಡಿ ಮಾಸ್ಟರ್ಸ್, ನಮ್ಮಲ್ಲಿ ಡಿಫ್ರೆಂಟ್ ಬೇರೆ ಬೇರೆ ಚಿಹ್ನೆಗಳಿವೆ, ಪ್ರತೀಕಗಳು. ನಮ್ಮ ಸನಾತನ ಧರ್ಮದಲ್ಲಿ ಹಲವಾರು ಶಕ್ತಿಶಾಲಿ ಪ್ರತೀಕಗಳಿವೆ, ಸಿಂಬಲ್ಸ್. ಇವು ಆಧ್ಯಾತ್ಮಿಕ ಶಕ್ತಿ, ರಕ್ಷಣೆ, ಜ್ಞಾನ ಮತ್ತು ಸಮತೋಲನವನ್ನು ಸೂಚಿಸುತ್ತದೆ. ಇದರಲ್ಲಿ ಪ್ರಮುಖ 16 ಶಕ್ತಿಶಾಲಿ ಪ್ರತೀಕಗಳಿವೆ. ಅದರಲ್ಲಿ ಮೊದಲನೆಯದು ಓಂ. ಓಂ ಸೃಷ್ಟಿಯ ಮೂಲ ಧ್ವನಿ, ಬ್ರಹ್ಮಾಂಡದ ಶಕ್ತಿ. ನೆಕ್ಸ್ಟ್ ತ್ರಿಶೂಲ.
ಎರಡನೇದು. ಇದು ಭಗವಾನ್ ಶಿವನ ಆಯುಧ. ಇದು ಇಚ್ಛೆ, ಕ್ರಿಯೆ, ಜ್ಞಾನ ಪ್ರತಿನಿಧಿಸುತ್ತದೆ. ಮೂರನೆಯದು ಕಮಲದ ಹೂವು. ಇದು ಶುದ್ಧತೆ ಮತ್ತು ಆತ್ಮೋದಯವನ್ನು ಸೂಚಿಸುತ್ತದೆ. ನಾಲ್ಕನೇದು ಗಂಟೆ. ಗಂಟೆ ನಕಾರಾತ್ಮಕತೆಯನ್ನು ದೂರ ಮಾಡುತ್ತೆ. ಮತ್ತೆ ಐದನೇದು ಲಿಂಗ, ಶಿವಲಿಂಗ. ಇದು ಸೃಷ್ಟಿ ಮತ್ತು ಶಕ್ತಿಯ ಏಕತೆ. ನಂತರ ಬರೋದು ಶಂಖ. ಶಂಖ ಧ್ವನಿ ಶುದ್ಧೀಕರಣ ಮತ್ತು ಶಕ್ತಿ ಸೂಚಿಸುತ್ತದೆ. ಅದಾದ್ಮೇಲೆ ಬರೋದು ಅಗ್ನಿ. ಅಗ್ನಿ ಅಗ್ನಚಕ್ರ, ಶುದ್ಧೀಕರಣ ಮತ್ತು ಪರಿವರ್ತನೆ. ನೆಕ್ಸ್ಟ್ ಎಂಟನೇದು ಸೂರ್ಯ. ಸೂರ್ಯ ಜೀವಶಕ್ತಿ ಮತ್ತು ಬೆಳಕು ನೀಡುತ್ತಾನೆ. ಒಂಬತ್ತನೇದು ಗೋಮಾತೆ. ಗೋಮಾತೆ ತಾಯಿ ಸ್ವರೂಪ ಮತ್ತು ಪೋಷಣೆಯ ಪ್ರತೀಕ. ಅದಕ್ಕೆ ನೆಕ್ಸ್ಟ್ ತುಳಸಿ. ತುಳಸಿ ಪವಿತ್ರತೆ ಮತ್ತು ಆರೋಗ್ಯ. ಅದಾದ್ಮೇಲೆ ಸ್ವಸ್ತಿಕ. ಸ್ವಸ್ತಿಕ ಶುಭ ಸೂಚನೆ ಮತ್ತು ಸಮೃದ್ಧಿಯ ಪ್ರತೀಕ. ನಂತರ ಬರೋದು ನಾಗಚಿಹ್ನೆ. ನಾಗಚಿಹ್ನೆ ಶಕ್ತಿ ಮತ್ತು ಕುಂಡಲಿನಿಯ ಪ್ರತೀಕ. ನೆಕ್ಸ್ಟ್ ಗಜ. ಗಜ 13ನೆಯ ಚಿಹ್ನೆ. ಗಜ ಜ್ಞಾನ ಮತ್ತು ಶಕ್ತಿಯ ಪ್ರತೀಕ. 14ನೇದು ರುದ್ರಾಕ್ಷ. ರುದ್ರಾಕ್ಷ ಆಧ್ಯಾತ್ಮಿಕ ಶಕ್ತಿ ಮತ್ತು ರಕ್ಷಣೆ. ಅದಕ್ಕೆ ನೆಕ್ಸ್ಟ್ ಬರೋದು ರಂಗೋಲಿ. ರಂಗೋಲಿ ನಕಾರಾತ್ಮಕ ಶಕ್ತಿ ಮತ್ತೆ ಶುಭ. ತದನಂತರ ಕೊಡೆಗೆ ಬರೋದು ನಮ್ಮ ಕುಂಕುಮ, ಬಿಂದಿ, ಬೊಟ್ಟು. ಇದು ಏಕಾಗ್ರತೆ ಮತ್ತು ತೃತೀಯ ನೇತ್ರ. ಇವುಗಳನ್ನು ನಾವು ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ.